ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ನಾಗರ ಪಂಚಮಿ ವಿಶೇಷ ಉರುಗಡ್ಲೆ ಅಥವಾ ಪುಟಾಣಿ ಅಂತಾರಲ್ವ, ಆ ಉಂಡೆ ಮಾಡ್ತಾಯಿದ್ದೀನಿ. ಅದು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಪುಟಾಣಿ ಉಂಡೆ ಮಾಡಲಿಕ್ಕೆ ಮೊದಲಿಗೆ ನೋಡಿ ಇಲ್ಲಿ ಒಲೆ ಹಚ್ತಿದ್ದೀನಿ, ಒಂದು ಕಡಾಯಿ ಇಟ್ಟಿದ್ದೀನಿ ನೋಡಿರಿ. ಇಲ್ಲಿ 2 ಸ್ಪೂನ್ ಕರಿ ಎಳ್ಳು ಹುರ್ಕೊತಾ ಇದ್ದೀನಿ ನೋಡಿರಿ, 2 ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನ್ ಕಸಕಸಿ ತೊಗೊತಾ ಇದ್ದೀನಿ ನೋಡಿರಿ, 1 ಸ್ಪೂನ್ ಕಸಕಸಿ ಕೂಡ ಹಾಕ್ತಾಯಿದ್ದೀನಿ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನ ಹುರ್ಕೊಬೇಕು. 1 ರಿಂದ 2 ನಿಮಿಷ ಹುರ್ಕೊಂಡ್ರೆ ಸಾಕು. ಲೈಟ್ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕ್ರಿ. ಇದು ಲೋ ಫ್ಲೇಮ್ನಲ್ಲಿ ಹುರ್ಕೊಬೇಕ್ರಿ. ಇದನ್ನು 2 ಸ್ಪೂನ್ ಕರಿ ಎಳ್ಳು ತೊಗೊಂಡಿದ್ದೀನಿ, 1 ಸ್ಪೂನು ಕಸಕಸಿ ತೊಗೊಂಡಿದ್ದೀನಿ ನೋಡಿರಿ. ಗಸಗಸೆ ಸಾಕ್ರಿ. ಇಲ್ಲ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡಿರಿ. ಇವಾಗ ಒಂದು ಮಿಕ್ಸ್ ಜಾರಿ ತೊಗೊಂಡಿದ್ದೀನಿ ರೀ. ಇವಾಗ 2 ಬಟ್ಲ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗ ಫೈನಾಗಿ ಪೇಸ್ಟ್ ಮಾಡ್ಕೊಂಬರಕ್ರಿ ಪೌಡ್ರ್. ಇದನ್ನು ನೋಡಿರಿ, ಈ ಥರ ಪೌಡ್ರ್ ಮಾಡ್ಕೊಂಬಂದ್ರೆ ಸಾಕು. ಈಗ ಒಂದು ಜರಡಿ ತಗೊಂಡು ನೀಟಾಗಿ ಅದನ್ನೆಲ್ಲ ಜಡಿ ಮಾಡ್ಕೊಬೇಕ್ರಿ. ಅದನ್ನೇನ ಸ್ವಲ್ಪ ಪೌಡ್ರ್ ಆಗಿಲ್ಲ ಅಂದರೆ ಸ್ವಲ್ಪ ಏನೋ ತರಿದ್ರೆ ಅದನ್ನ ತೆಗೆದ್ಬಿಡ್ಬೇಕ್ರಿ. ಅದನ್ನು ನೀಟಾಗೆಲ್ಲ ಅದನ್ನ ಜರಡಿ ಮಾಡ್ಕೊತಾ ಇದ್ದೀನಿ ನೋಡಿರಿ. ಈ ಥರ ಪೌಡ್ರ್ ಮಾಡ್ಕೊಬೇಕು ನೋಡಿರಿ. ಇವಾಗ ನೋಡಿರಿ, ತುರಿದು ಬೆಲ್ಲ ತೊಗೊಂಡಿದ್ದೀನಿ ನಾನು. ಕುಟ್ಟಿ ಆದ್ರೆ ತೊಗೊಬೋದು, ಇಲ್ಲ ತುರಿದಾದ್ರೆ ತೊಗೊಬೋದು. ನಾನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ, ಚೆನ್ನಾಗಿ ಬರ್ತದೆ ಅಂತೇಳ್ಬಿಟ್ಟು. ನೋಡಿರಿ, ಬೆಲ್ಲ ತೊಗೊಂಡಿದ್ದೀನಿ ನೋಡಿರಿ. ಸ್ವಲ್ಪ ಪೌಡ್ರ್ ಹಾಕ್ತಿದ್ದೀನಿ, ಜರಡಿ ಇಟ್ಕೊಂಡಿದ್ದೀನಿ 2 ಕಡಲೆ ಪುಡಿ ಅಂತ ತೊಗೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿರಿ. ಮೇಲೆ ಸ್ವಲ್ಪ ಪುಡಿ ಹಾಕ್ತಾಯಿದ್ದೀನಿ ರೀ. ಮತ್ತು ಮಿಕ್ಸಿ ಮಾಡ್ಕೊಂಬರ್ಬೇಕ್ರಿ. ಇದು ನಾನು ಪಾಕ ಮಾಡ್ತಿಲ್ರಿ, ಹಂಗೆ ಯಾವ ಥರ ಮಾಡಬೇಕು ಮಿಕ್ಸಿನ ಅಂತ ತೋರಿಸ್ತಾಯಿದ್ದೀನಿ ರೀ. ಇದು ಯಾವ ಪಾಕ ಇಲ್ಲ, ಏನಿಲ್ಲ ನೋಡ್ರಿ. ಆರಾಮ್ಸೆ ಫಸ್ಟ್ ಟೈಮ್ ಮಾಡೋರು ಕೂಡ ಮಾಡ್ಬೋದು ರೀ. ಈ ಮತ್ತು ಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಮತ್ತು ಮಿಕ್ಸಿ ಮಾಡ್ಕೊಂಬರ್ತಾಯಿದ್ದೀನಿ ನೋಡಿ. ಸ್ವಲ್ಪ ಕೈಯಿಂದ ಹಿಂಗಂದರೆ ಸ್ವಲ್ಪ ಹಿಂಗೆ ಮುಟ್ಟಿಗೆ ಥರ ಬರ್ಬೇಕ್ರಿ. ಆ ಥರ ಕಟ್ಟಾಕಿ ಈ ಥರ ಮಿಕ್ಸಿ ಹಾಕೊಬೇಕ್ರಿ. ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಬೇಕ್ರಿ ಪೌಡ್ರ್ ಜೊತೆಗೆ. ಇವು ನೋಡಿರಿ, ಆ ಥರ ಬಂತಲ್ಲ. ಇವಾಗ ಮತ್ತೆ ಒಂದು ಬಟ್ಲಿಗೆ ತೆಗಿತಾ ಇದ್ದೀನಿ ನೋಡಿರಿ. ಅದನ್ನು ಪಾಕ ಇಲ್ಲ ಏನಿಲ್ಲ ರೀ. ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬೆಣ್ಣೆ ಥರ ಇರ್ತೈತೆ ರೀ ಉಂಡೆ ಅಂತೂ. ಫಸ್ಟ್ ಟೈಪ್ ಕೂಡ ಮಾಡೋರು ಈ ಥರ ಮಾಡ್ಬೋದು ರೀ. ಮತ್ತು ಇನ್ನು ಉಳ್ಕಿತ್ತೇಳ್ರಿ, ಅದು ಕೂಡ ಮತ್ತೆ ಪೌಡ್ರ್ ಮಾಡ್ಕೊಂಬರ್ತೀನಿ ನೋಡಿರಿ. ಇವಾಗ ಇನ್ನು ಸ್ವಲ್ಪ ಇತ್ತಲ್ಲ, ಅದು ಮತ್ತೆ ಪೌಡ್ರ್ ಹಾಕಿ ಮತ್ತು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ನೋಡಿರಿ. ಮತ್ತು ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ. ಸ್ವಲ್ಪ ಇತ್ತಲ್ರಿ, ಅದು ಕಡಲೆ ಪುಡಿ, ಏಲಕ್ಕಿ ಮತ್ತು ಬೆಲ್ಲ ಹಾಕ್ತಿದ್ದೀನಿ ನೋಡಿರಿ. ಇಲ್ಲ ಸಕ್ಕರೆ ಜೊತೆ ಕೂಡ ನೀವು 1-2 ಏಲಕ್ಕಿ ಹಾಕಿ ಪೌಡ್ರ್ ಮಾಡ್ಕೊಂಡು ಕಲಿಸ್ಬೋದು ರೀ. ನಾನು ಹಿಂಗೆ ಡೈರೆಕ್ಟ್ ಹಾಕ್ತಾಯಿದ್ದೀನಿ ನೋಡಿರಿ. ಇದನ್ನು ಕೂಡ ಒಂದು ಮತ್ತೆ ಬೌಲಿ ತೆಗಿತಾಯಿದ್ದೀನಿ ನೋಡಿರಿ. ನೋಡಿರಿ, ಈ ಥರ ಆಗ್ತಾಯಿತ್ತು ನೋಡಿರಿ. ಎಲ್ಲ ಸಣ್ಣಗೆ ಮಿಕ್ಸ್ ಮಾಡ್ಕೊಬೇಕ್ರಿ. ಆದಷ್ಟು ನೀವು ಎಷ್ಟು ಸಣ್ಣಗೆ ಮಿಕ್ಸಿ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಉಂಡೆ ಬರ್ತಾವ್ರಿ. ಇವು ಕಡ್ಲೆ ಉಂಡೆ ಚೆನ್ನಾಗಿ ಹಿಂಗೆ ಮುಟ್ಟಿಗೆ ಮಾಡಿ ನೋಡ್ಬೇಕ್ರಿ. ಉಂಡೆ ಕಟ್ಟಾದಾಗ ಬರಬೇಕು. ಯಾಕಂದರೆ ಪಾಕ ಇಲ್ಲ ಏನಿಲ್ಲ, ಅಷ್ಟು ಸೂಪರಾಗಿ ಬರ್ತೈತೆ ರೀ. ಇದು ಮೇಲೆ ನೋಡಿರಿ, ಹುರ್ಕೊಂಡು ಇಟ್ಕೊಂಡಿದ್ನೆಲ್ಲ ಕರಿ ಎಳ್ಳು ಕಸಕಸಿನ ಅದನ್ನ ಹಾಕ್ತಾಯಿದ್ದೀನಿ ರೀ. ಇವಾಗ ಒಂದು ಸ್ವಲ್ಪ ಒಣ ಕೊಬ್ಬರಿ ತುರ್ಕೊಂಡು ಇಟ್ಕೊಂಡಿದ್ರಿ, ಅದು ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. 3-4 ಸ್ಪೂನ್ ಕೊಬ್ಬರಿ ಹಾಕಿದ್ದೀನಿ ನೋಡಿರಿ. ಹಂಗೆ ಇಲ್ಲಿ ಬೆಲ್ಲ ಎಷ್ಟು ಇಡ್ಸುತ್ತೋ ಅಷ್ಟು ಹಾಕ್ಬೇಕ್ರಿ. ಪೌಡ್ರ್ ಎಷ್ಟು ಇಡ್ಸತ್ತೆ ನೋಡಿ, ಬೆಲ್ಲ ಎಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿರಿ. ಎಲ್ಲ ಮಿಕ್ಸ್ ಆಗ್ಬೇಕು. ಬೆಲ್ಲ, ಗಸಗಸಿ, ಕೊಬ್ಬರಿ ಎಲ್ಲ ಬೆಲ್ಲ ಎಲ್ಲ ಮಿಕ್ಸಿಗೆ ಹಾಕೊಂಡಿದ್ದು ನೋಡಿರಿ. ಪೌಡ್ರ್ ಜೊತೆಗೆ ಎಲ್ಲ ಚೆನ್ನಾಗಿ ಕಲಿಬೇಕ್ರಿ. ಅದನ್ನು 1-2 ನಿಮಿಷ ಚೆನ್ನಾಗಿ ಕಲಿಸ್ರಿ ನೋಡಿರಿ. ಹಿಂಗೆ ಮುಷ್ಟಿ ಮಾಡಿ ಹಿಡಿದ್ರೆ ಚೆನ್ನಾಗಿ ಬರ್ಬೇಕು ನೋಡಿ. ಈ ಥರ ಉಂಡೆ ಕಟ್ತಾಯಿದ್ದೀನಿ ನೋಡಿರಿ. ಬರೀ ಒಂದೇ ಕೈಯಿಂದ ಸಾಕ್ರಿ ಉಂಡೆ ಕಟ್ಟಾಗ ಅಷ್ಟು ಚೆನ್ನಾಗಿ ಬರ್ತೈತೆ ರೀ. ಇದು ಸೂಪರ್ ಅಂದರೆ ಸೂಪರ್ ಬರ್ತೈತೆ ನೋಡಿರಿ. ಯಾವ ಪಾಕ ಇಲ್ಲ ಏನಿಲ್ಲ. ಫಸ್ಟ್ ಟೈಮ್ ಕಲಿಯೋರು ಕೂಡ ಈ ಥರ ಮಾಡಿದ್ರೆ ಸೂಪರ ನೋಡಿರಿ. ಈ ಥರ ಕಲಿಬೋದು ರೀ. ಫಸ್ಟ್ ಟೈಮ್ ಕಲಿಯೋರು ಕೂಡ ಈ ಥರ ಮಾಡಿದ್ರೆ ಸೂಪರಾಗಿ ಬರ್ತಾವ್ರಿ ಉಂಡೆ. ಯಾವ ಬಾಯಿ ಇಲ್ಲದೆ ಕೂಡ ಕಟ್ಬೋದು, ಅಷ್ಟು ಚೆನ್ನಾಗಿ ಬರ್ತವೆ. ನನಗೆ ಹಂಗಪ್ಪ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ಥರ ಮಾಡಿದ್ರೆ ಚೆನ್ನಾಗಿ ಬರ್ತೈತೆ ನೋಡಿರಿ ಉಂಡೆ. ನೋಡಿರಿ, ಒಂದೊಂದು ಮುಷ್ಟಿಯಲ್ಲೇ ಕಟ್ಟಬೇಕ್ರಿ ಉಂಡಿನ. ಸ್ವಲ್ಪ ಬಿಗಿಯಿಂದ ಕಟ್ಟಿದ್ರೆ ಮಸ್ತ್ ಬರ್ತೈತೆ ರೀ. ಯಾವ ಪಾಕ ಇಲ್ಲ ಏನಿಲ್ಲ ನೋಡಿರಿ. ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ ಕೂಡ ಇದ್ರಾಗ ಹಾಕೊಬೋದು ರೀ. ನಾನು ದೇವ್ರಿಗೆ ನೈವೇದ್ಯಕ್ಕೆ ಅಂತಂದೇಳಿ ಇಷ್ಟೇ ಹಾಕಿದ್ದೀನಿ ರೀ ನಾನು. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿರಿ. ಯಾವ ಥರ ರೌಂಡ್ ಶೇಪ್ ಮಾಡ್ತೀರಿ ಆ ಥರ ಬರ್ತೈತಿ. ನಾಗರ ಪಂಚಮಿ ಅಂತ ಹೇಳ್ರಿ, ಇದು ವರಮಹಾಲಕ್ಷ್ಮಿ ಹಬ್ಬನೂ ಬಂತಲ್ರಿ. ಅದು ಕೂಡ ವಿಶೇಷವಾಗಿ ಹಬ್ಬಕ್ಕೆ, ದೇವಿ ಹಬ್ಬಕ್ಕೆ ಕೂಡ ಇದು ನೈವೇದ್ಯ ಮಾಡ್ಬೋದು ನೋಡಿ. ಈ ಉಂಡೆನ ಪುಟಾಣಿ ಉಂಡೆ ತುಂಬಾ ಚೆನ್ನಾಗಿರ್ತದೆ. ದೇವ್ರ ನೈವೇದ್ಯಕ್ಕಂತ ಪುಟಾಣಿ ಉಂಡೆ, ಎಳ್ಳು ಉಂಡೆ ಇಂಥವೆಲ್ಲವೂ ಮಾಡ್ಬೋದು. ಇದೇ ಥರನೇ ಮಾಡ್ಬೋದು. ಪ್ರೊಸೀಜರ್ ಸೇಮ್ ರೀ. ಆದರೆ ಸ್ವಲ್ಪ ಅವನ್ನ ಶೇಂಗಾ ಆಗಲಿ ಏನೋ ಸ್ವಲ್ಪ ಜಾಸ್ತಿ ಮಿಕ್ಸಿಗೆ ಹಾಕ್ಕೊಂಡು ಇದು ಮಾಡ್ಕೊಬೇಕ್ರಿ. ತುಂಬಾ ಚೆನ್ನಾಗಿ ಬರ್ತೈತೆ ರೀ. ವರಮಹಾಲಕ್ಷ್ಮಿ ಕೂಡ ಇದೇ ಥರ ಮಾಡ್ಬೋದು ನೋಡಿರಿ. ಪುಟಾಣಿ ಉಂಡೆ ಕೂಡ, ಎಳ್ಳು ಉಂಡೆ ಆಗಲಿ ತುಂಬಾ ಚೆನ್ನಾಗಿ ಬರ್ತವೆ ನೋಡಿ. ಈ ಥರ ಬಂದ ನೋಡಿರಿ. ನಾನು ಹಿಟ್ಟು ಹಾಕಿದ್ದು ನೋಡಿರಿ, ಅಷ್ಟು ಹಿಟ್ಟಿಗೆ ಇಷ್ಟ ಆಗಿದೆ ನೋಡಿರಿ ಉಂಡೆ. ನೋಡಿರಿ, ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ. ಬೇಸನ್ ಉಂಡೆ ಥರ ಬಂದಿದ್ದಾವೆ ರೀ. ಅದರಲ್ಲಿ ತುಪ್ಪ ಜಾಸ್ತಿ ಹಾಕ್ತೀನಿ, ಇದು ತುಪ್ಪ ಇಲ್ಲ ರೀ ಅಷ್ಟೇ. ಅದು ಕಡಲೆ ಹಿಟ್ಟಿಂದ, ಇದು ಪುಟಾಣಿ ಹಿಟ್ಟಿಂದ ನೋಡಿರಿ. ಅಷ್ಟು ಸೂಪರೇ ಬಂತ ನೋಡಿರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ. ಹಿಂಗೆ ಕೈಯಲ್ಲಿ ಹಿಂಗೆ ಅಂದರೆ ಹಂಗೆ ಸಾಫ್ಟಾಗಿರ್ತಾರೆ. ಕೈಲಿಂದ ಹಿಂಗೆ ಅಂದರೆ ಹಂಗೆ ಕಟ್ ಆಗ್ತಾವ್ರಿ. ಅಷ್ಟು ಚೆನ್ನಾಗಿ ಬರ್ತಾವೆ ರೀ. ಗಟ್ಟಿಯಾಗಿದ್ದಪ್ಪ ಪಾಕ ಇಲ್ಲ ಏನಿಲ್ಲ, ಅಷ್ಟು ಸಾಫ್ಟಾಗಿ ಬಂದ ನೋಡಿರಿ. ನಾಗರ ಪಂಚಮಿ ವಿಶೇಷ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಪುಟಾಣಿ ಉಂಡೆ ರೆಡಿ ಆಯ್ತು ನೋಡಿರಿ. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿರಿ. ಹೆಂಗೆ ಬಂತಂತೇಳಿ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.